ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಿಗ್ ಬಾಸ್ ಕನ್ನಡ ಅಭಿಮಾನಿಗಳು ಕಾಯುತ್ತಿರುವ ದೊಡ್ಡ ಪ್ರಶ್ನೆ ಒಂದೇ: ಬಿಗ್ ಬಾಸ್ ಕನ್ನಡ 2026 ಯಾವಾಗ ಆರಂಭವಾಗಲಿದೆ? ಈ ಬಾರಿ ಯಾರು ಸ್ಪರ್ಧಿಯಾಗಬಹುದು? ಹೊಸ ಟಾಸ್ಕ್ ಏನಿರಬಹುದು? ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುವ ಹೊಸ ರಹಸ್ಯ ನಿಜವೇ? ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಕನ್ನಡ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಮೊದಲನೇ ಸಾಲಿನಲ್ಲಿ ನಿಲ್ಲುತ್ತದೆ. ಪ್ರತಿ ವರ್ಷ ಲಕ್ಷಾಂತರ ಜನರು ಈ ಕಾರ್ಯಕ್ರಮವನ್ನು ಕಾತುರದಿಂದ ಕಾಯುತ್ತಾರೆ. ಮನೆಯೊಳಗಿನ ಸ್ನೇಹ, ಜಗಳ, ಭಾವಾತ್ಮಕ ಕ್ಷಣಗಳು, ಟಾಸ್ಕ್ಗಳು ಮತ್ತು ಎಲಿಮಿನೇಷನ್ಗಳಂತಹ ಪ್ರೇಕ್ಷಕರುಗಳು ಮನ ಸೆಳೆಯುತ್ತವೆ. ಈ ಕಾರಣದಿಂದಲೇ ಹೊಸ ಸೀಸನ್ ಆರಂಭವಾಗೋಕ್ಕೂ ಮುನ್ನ ಅನೇಕ ಸುದ್ದಿಗಳು ವೈರಲ್ ಆಗುವುದು ಸಾಮಾನ್ಯವಾಗಿದೆ. ಹೊಸ ರಹಸ್ಯ ಏನಂತ ನೋಡೋದಾದರೆ, ಕಳೆದ ಕೆಲವು ವಾರಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾರಿ ಬಿಗ್ ಬಾಸ್ ಸಂಪೂರ್ಣ ಬದಲಾಗಲಿದೆ ಎಂಬ ಪೋಸ್ಟರ್ಗಳು ವೈರಲ್ ಆಗುತ್ತಿವೆ. ಕೆಲವರು ಮನೆಯ ವಿನ್ಯಾಸ ಬದಲಾಗುತ್ತದೆ ಎಂದರೆ, ಇನ್ನು ಕೆಲವರು ಹೊಸ ನಿಯಮಗಳು ಬರಬಹುದು ಎನ್ನುತ್ತಾರೆ. ಮತ್ತೊಬ್ಬರು ಮೊದಲ ದಿನವೇ ದೊಡ್ಡ ಟಾಸ್ಕ್ಗಳು ಇರಬಹುದು ಎಂದು ಹೇಳುತ್ತಾರೆ. ಆದರೆ ಈ ಎಲ್ಲ ಮಾಹಿತಿಗಳ ಬಗ್ಗೆ ಅಧಿಕೃತ ದೃಢೀಕರಣ ಇನ್ನೂ ಲಭ್ಯವಾಗಿಲ್ಲ. ಆದ್ದರಿಂದ ಇವುಗಳು ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ನಡೆಯುವ ಚರ್ಚೆಗಳಿಗೆ ಮಾತ್ರ ಪರಿಗಣಿಸಬೇಕು. ಬಿಗ್ ಬಾಸ್ ಆರಂಭವಾಗೋಕ್ಕೂ ಮುನ್ನ ಹೆಚ್ಚು ವೈರಲ್ ಆಗುತ್ತಿರುವ ಸ್ಪರ್ಧಿಗಳ ಪಟ್ಟಿಯೇ ಪ್ರತಿ ವರ್ಷ ಸಿನಿಮಾ ನಟರು, ಧಾರಾವಾಹಿಯ ಕಲಾವಿದರು, ಯೂಟ್ಯೂಬರ್ಗಳು, ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ಗಳು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಹೆಸರುಗಳು ಹರಿದಾಡುತ್ತಿವೆ. ಆದರೆ ಹಲವಾರು ಬಾರಿ ವೈರಲ್ ಆಗುತ್ತಿರುವ ಪಟ್ಟಿಗಳ ಅಂತಿಮ ಪಟ್ಟಿ ಎಂದೇ ನಿರ್ಧರಿಸುವುದಿಲ್ಲ. ಹೀಗಾಗಿ ಅಧಿಕೃತ ಘೋಷಣೆ ಆಗುವವರೆಗೂ ಯಾವ ಹೆಸರೂ ಅಂತಿಮವಾಗಿರುವುದಿಲ್ಲ. ಅಭಿಮಾನಿಗಳ ಚರ್ಚೆಯ ಪ್ರಕಾರ ಈ ಬಾರಿ ಕಳೆದ ರೀತಿಯ ಬದಲಾವಣೆಗಳು ಬರಬಹುದು ಎಂದು ಮಾತುಗಳು ಕೇಳಿಬರುತ್ತಿವೆ. ಮೊದಲ ವಾರದಿಂದಲೇ ಕಠಿಣ ಟಾಸ್ಕ್ಗಳು, ಡಬಲ್ ಎಲಿಮಿನೇಷನ್, ವೈಲ್ಡ್ ಕಾರ್ಡ್ ಎಂಟ್ರಿ, ಸೀಕ್ರೆಟ್ ರೂಮ್, ಪ್ರೇಕ್ಷಕರಿಗೆ ಹೆಚ್ಚಿನ ಮತದಾನದ ಅವಕಾಶ, ಹೊಸ ರೀತಿಯ ಕ್ಯಾಪ್ಟನ್ಸಿ ಟಾಸ್ಕ್ ಇವುಗಳ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಬಂದಿಲ್ಲ ಎಂಬುದು ಮತ್ತೊಮ್ಮೆ ನೆನಪಿಸುತ್ತೇನೆ. ಪ್ರತಿ ಸೀಸನ್ನಲ್ಲಿ ಬಿಗ್ ಬಾಸ್ ಮನೆಯ ವಿನ್ಯಾಸ ಹೊಸದಾಗಿರುತ್ತದೆ. ಈ ಬಾರಿ ತಂತ್ರಜ್ಞಾನಕ್ಕೆ ಹೆಚ್ಚು ಒತ್ತು ನೀಡಬಹುದು ಎಂದು ಚರ್ಚೆಗಳು ಇದೆ. ಹೊಸ ಲೈಟಿಂಗ್, ಹೊಸ ಗಾರ್ಡನ್ ಏರಿಯಾ, ಹೊಸ ಟಾಸ್ಕ್ ಜೂನ್ ಮತ್ತು ಅತ್ಯಾಧುನಿಕ ವಿನ್ಯಾಸ ಇರಬಹುದು ಎಂಬ ಅಭಿಮಾನಿಗಳು ಊಹಿಸಿದ್ದಾರೆ. ಬಿಗ್ ಬಾಸ್ ಎಂದರೆ ಟಾಸ್ಕ್ಗಳೇ ಪ್ರಮುಖ ಆಕರ್ಷಣೆಯಾಗಿರುತ್ತದೆ. ಈ ಬಾರಿ ದೈಹಿಕ ಸಾಮರ್ಥ್ಯ ಮಾತ್ರವಲ್ಲದೆ ಬುದ್ಧಿವಂತಿಕೆ, ತಂಡದ ಮೇಲಿನ ಕೆಲಸ, ನಾಯಕತ್ವವನ್ನು ಪರೀಕ್ಷಿಸುವ ಟಾಸ್ಕ್ಗಳು ಹೆಚ್ಚಾಗಿ ಇರಬಹುದು ಎಂದು ನಿರೀಕ್ಷಿಸಿದ್ದಾರೆ. ಈಗ ಬಿಗ್ ಬಾಸ್ ಕಾರ್ಯಕ್ರಮ ಟಿವಿಯಲ್ಲಿ ಮಾತ್ರವಲ್ಲ, ಸಾಮಾಜಿಕ ಜಾಲತಾಣದಲ್ಲಿಯೂ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ. ಒಂದು ಚಿಕ್ಕ ಘಟನೆ ಕೂಡ ದೊಡ್ಡ ನಿಮಿಷವನ್ನು ವೈರಲ್ ಆಗುವ ಮೀಮ್ಸ್, ರೀಲ್ಸ್ ಮತ್ತು ಚರ್ಚೆಗಳ ಕಾರ್ಯಕ್ರಮದ ಜನಪ್ರಿಯತೆಯನ್ನು ಹೆಚ್ಚಿಸುತ್ತವೆ. ಬಿಗ್ ಬಾಸ್ ಗೆಲ್ಲಲು ಕೇವಲ ಜಗಳ ಮಾಡಿದರೆ ಸಾಕಾಗುವುದಿಲ್ಲ. ಪ್ರಾಮಾಣಿಕತೆ, ಉತ್ತಮ ಆಟ, ಮನೋರಂಜನೆ, ಸಹನೆ, ಪ್ರೇಕ್ಷಕರ ಬೆಂಬಲ ಮತ್ತು ಉತ್ತಮ ವ್ಯಕ್ತಿತ್ವ ಇವೆಲ್ಲವೂ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಬಾರಿ ಅಭಿಮಾನಿಗಳು ಉತ್ತಮ ಸ್ಪರ್ಧಿಗಳು, ಉತ್ತಮ ಟಾಸ್ಕ್ಗಳು ಮತ್ತು ಹೊಸ ರೀತಿಯ ಮನೋರಂಜನೆಗಳನ್ನು ನಿರೀಕ್ಷಿಸುತ್ತಿದ್ದಾರೆ. ಹಳೆಯ ಸೀಸನ್ಗಳಿಗಿಂತ ವಿಭಿನ್ನ ಅನುಭವ ನೀಡಿದರೆ ಮಾತ್ರ ಈ ಸೀಸನ್ ಇನ್ನಷ್ಟು ಯಶಸ್ವಿಯಾಗಬಹುದು ಎಂದು ಅಭಿಮಾನಿಗಳು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಪೋಸ್ಟ್ ನೋಡಿದ ಕೂಡಲೇ ನಂಬಬೇಡಿ. ಅಧಿಕೃತ ಪ್ರಕಟಣೆ, ವಿಶ್ವಾಸಾರ್ಹ ಸುದ್ದಿ ಮೂಲಗಳು ಮತ್ತು ವಾಹಿನಿ ಪ್ರಕಟಣೆಯ ಪರಿಶೀಲನೆ ನಂತರವೇ ಮಾಹಿತಿಯನ್ನು ಸತ್ಯವೆಂದು ಪರಿಗಣಿಸಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ 2026 ಬಗ್ಗೆ ಈಗಾಗಲೇ ಸಾಕಷ್ಟು ಕುತೂಹಲ ಮೂಡಿವೆ. ಹಾಗಾದರೆ ಅಧಿಕೃತ ಮಾಹಿತಿ ಮತ್ತು ಊಹಾಪೋಹಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯುವುದು ಬಹಳ ಮುಖ್ಯ. ಈ ವಿಡಿಯೋನಲ್ಲಿ ನಾವು ಚರ್ಚಿಸಿದ ವಿಷಯಗಳು ಯಾವುದಾದರೂ ನಿಮಗೆ ಕುತೂಹಲ ಮೂಡಿಸಿದರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇಂತಹ ಬಿಗ್ ಬಾಸ್ ಕನ್ನಡ 2026 ಅಪ್ಡೇಟ್, ಹೊಸ ಸುದ್ದಿ ಮತ್ತು ವಿಶ್ಲೇಷಣೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ.